ನ್ಯೂಟನ್ ಇದಾರಲ್ಲ, ನ್ಯೂಟನ್ ಸುಮ್ಮನೆ ಬರೀ ಒಂದನ್ನು ಕುರಿತು ಮಾತ್ರ ಹೇಳಿಲ್ಲ. ಗ್ರಾವಿಟೇಷನ್ ಇದಕ್ಕೆ ನ್ಯೂಟನ್ ಸ್ಟರ್ಲ್ ಆಫ್ ಮೋಷನ್ ಅಲ್ಲಿ ಪ್ರತಿಯೊಂದು ಕ್ರಿಯೆಗೂ ಒಂದು ಪ್ರತಿಕ್ರಿಯೆ ಇರ್ತದಪ್ಪ ಅಂತ ಸುಮ್ಮನೆ ಒಂದನ್ನು ನೋಡಿ ಹೇಳಿಲ್ಲ. ಅವನು ಎಲ್ಲವನ್ನು ನೋಡಿ ಹೇಳಿದ್ರೆ ನಾವು ಏನನ್ನು ಬಿತ್ತಿದ್ರೆ ಅದನ್ನು ಬೆಳೆಯಕ್ಕೆ ಸಾಧ್ಯ ಇದೆ. ಆಮೇಲೆ ಅದೆಲ್ಲದಕ್ಕೂ ಕಾರಣ ಏನ್ ಗೊತ್ತಿದೆ ಸಮಾಜದಲ್ಲಿ, ಈ ಸಾವಯವ ನೈಸರ್ಗಿಕ ಕೃಷಿ ಅಂತ ನಾವು ಮಾತಾಡ್ತಾ ಇದೀವಲ್ಲ, ಅದಕ್ಕೆ ಉತ್ತೇಜನ ಕೊಡಿ ಅಂತ ಹೇಳಿ ಆಧುನಿಕ ಕೃಷಿ ಹೆಸರಲ್ಲಿ 1960ರ ದಶಕದಿಂದ ಏನೋ ರಾಸಾಯನಿಕ ಗೊಬ್ಬರಗಳನ್ನ, ಕಳೆನಾಶಕಗಳನ್ನ, ಕೀಟನಾಶಕಗಳನ್ನ ಹಾಕಿ ಭೂಮಿಗೆ ಬೆಳೆಯಲಾಗಿ ವಿಷಯುಕ್ತವಾದಂತಹ ಆಹಾರವನ್ನು ನಾವು ಬೆಳೆದಿದ್ದೀವಿ. ಭೂಮಿ ಏನ್ ಕೊಡುತ್ತೆ, ನಾವೇನು ಬಿತ್ತೀವಿ ಅದನ್ನ ನಾವು ಬೆಳೆಯಕ್ಕೆ ಸಾಧ್ಯ ಇರುವಂತ. ವಿಷ ಬಿತ್ತಿದ್ರೆ ವಿಷನೇ ಬೆಳಿಬೇಕು, ಇದನ್ನ ನಾವು ತಿಂತಾ ಇದೀವಿ. ಇದೆಲ್ಲ ತಿಂದ ಪರಿಣಾಮವಾಗಿ ನಮ್ಮಲ್ಲಿ ಇಷ್ಟೊಂದು ಸಿನಿಕತೆ ಇರುವಂತದ್ದು, ಯಾರೋ ಒಬ್ರು ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಹೊರಟಾಗ ಅದಕ್ಕೆ ಬೆಂಬಲ ಸಿಗದೆ ಇರುವಂತದ್ದು, ಆಮೇಲೆ ಅದನ್ನ ಬಹಳ ಉದಾಸೀನವಾಗಿ ಇತ್ಯಾದಿ ಬೇರೆ ಒಂಥರ ಕುಕ್ಕದಿಂದ ನೋಡುವಂತ ಮನಸ್ಥಿತಿ ಯಾಕೆ ಅಂದವೆ ಅಂತಂದ್ರೆ ಇವನ ಆಲೋಚನಾ ಕ್ರಮವನ್ನು ಕೂಡ ದಿಕ್ತಪ್ಪಲಾಗಿ. ಇದು ನೀರಾದ ಬಗ್ಗೆ ಏನಾದ್ರು ಹೆಚ್ಚು ಅದನ್ನ ಪ್ರಮೋಟ್ ಮಾಡೋದ್ರ ಬಗ್ಗೆ, ನೀರನ್ನು ಹೆಚ್ಚು ಪ್ರಮೋಟ್ ಮಾಡೋದ್ರಿಂದ ನಿಜವಾಗ್ಲೂ ಅದರಿಂದ ಪ್ರಯೋಜನ ಇಲ್ಲ. ಯಾವ ಕಾರಣಕ್ಕೆ ಪ್ರಯೋಜನ ಇಲ್ಲ ಅಂತಂದ್ರೆ, ನೀರನ್ನ ಪೂರ್ತವಾಗಿ ಅಂದ್ರೆ ಡ್ರಿಂಕ್ಸ್ ರೀತಿಯಲ್ಲಿ, ಮದ್ಯದ ರೀತಿಯಲ್ಲಿ ಅದನ್ನ ಬಳಸಕ್ಕಾಗುದಿಲ್ಲ. ಯಾವ ಕಾರಣಕ್ಕೆ, ಅದು ಸೂರ್ಯನ ಕಿರಣ ಬೀಳೋದಕ್ಕಿಂತ ಮುಂಚೆ ಬರೀ ನೀರಾಗಿರ್ತದೆ, ಅದು ಸೇಂದಿ ಆಗಿರಲ್ಲ, ಅದರಲ್ಲಿ ಮದ್ದು ಬರಲ್ಲ. ಮದ್ದು ಬರೋ ಕಾರಣಕ್ಕೋಸ್ಕರ ಕುಡಿತಾನೆ ಅಂತ ಪ್ರಮೋಟ್ ಮಾಡೋದ್ರ ಬದಲು ಅದಕ್ಕಿಂತ ಬೇಕಾದಷ್ಟು ಬೇರೆ ನೋಡಿ ಯಾವ್ಯಾವ ಕಾರಣದಿಂದ ರೈತರಿಗೆ ಅನುಕೂಲ ಆಗುತ್ತೆ ಅಂತ ಅನ್ನೋದು ಕಾರಣ ಇಟ್ಕೊಂಡ್ರೆ ನಾವು ಈ ಸಾವಯವ ಕೃಷಿ ಅಂತ ವಿಚಾರ ಇಟ್ಕೊಂಡಿದೀವಲ್ಲ, ಅದು ಬಹಳ ಮುಖ್ಯವಾದಂತ ವಿಚಾರ ಇಟ್ಕೊಂಡಿದ್ದೀವಿ. ಉದಾಹರಣೆಗೆ ಅಂದ್ರೆ ನಮ್ಮಲ್ಲೇ ಭತ್ತದ ಬೆಳೆಯನ್ನು ನಿಮಗೆ ಉದಾಹರಣೆ ಕೊಟ್ಟು ಹೇಳ್ತೀನಿ. ನನಗೆ 2 ಎಕರೆ ಜಮೀನಿದೆ ಅಂದ್ರೆ ನಾನೊಂದು ಎಕರೆನಲ್ಲಿ 25 ಕ್ವಿಂಟಲ್ ಭತ್ತ ಅಂದ್ರೆ 50 ಕ್ವಿಂಟಲ್ ಭತ್ತ ಬೆಳಿತೀನಿ. ಆಧುನಿಕ ಕೃಷಿ ಮಾಡ್ತೀನಿ ಅಂತ ಹೇಳಿ ಅದಕ್ಕೆ ಗೊಬ್ಬರ ಹಾಕ್ತೀನಿ, ರಸಗೊಬ್ಬರ ಹಾಕ್ತೀನಿ, ಕಳೆನಾಶಕ ಹೊಡಿತೀನಿ, ಕೀಟನಾಶಕ ಹೊಡಿತೀನಿ ಅಂತ ಕ್ವಾಲಿಟಿ ಫುಡ್ ಅಲ್ಲ. ಅದು ನಮ್ಮ ಮನೆಗೆ ಒಂದು 15 ಕ್ವಿಂಟಲ್ ಇಟ್ಕೊತೀನಿ, 35 ಕ್ವಿಂಟಲ್ ಮಾರಾಟ ಮಾಡೋದು. ಮನೆಗೆ ಒಂದು 15 ಕ್ವಿಂಟಲ್ ಇಟ್ಕೊಳ್ತಾರೆ, 4 ಜನ ಫ್ಯಾಮಿಲಿ ಇದೀವಿ ಅಂತಂದ್ರೆ. ಈ 35 ಕ್ವಿಂಟಲ್ ಏನಿದೆ ರೇಟ್, 10 ವರ್ಷದಲ್ಲಿ ಎಷ್ಟು ರೇಟ್ ಇತ್ತು? ಒಂದು 1,100 ರೂಪಾಯಿ, 1,500 ರೂಪಾಯಿ ಇದ್ದದ್ದು ಇವತ್ತು 1,400, 1,500 ಇದೆ ಭತ್ತದ ರೇಟ್. ಆಯ್ತಾ? ಈ 35 ಕ್ವಿಂಟಲ್ ಹೆಚ್ಚುವರಿಯಾಗಿ ನಾವು ಮಾಡ್ತಾ ಇರೋದಕ್ಕೆ ಇಳುವರಿ ನಾವು ಜಾಸ್ತಿ ತೆಗಿತಾ ಇದೀವಿ ಅಂತ ಅನ್ನೋ ಕಾರಣದಿಂದ ಮನೆಗೆ ಏನು ಇಟ್ಕೊತಾ ಇದ್ದೀನಿ ನಾನು 15 ಕ್ವಿಂಟಲ್. ಈ 15 ಕ್ವಿಂಟಲ್ ಒಳ್ಳೇದಲ್ಲ, ನಾನು 35 ಕ್ವಿಂಟಲ್ ಮಾರಾಟ ಮಾಡ್ತಾ ಇದ್ದೀನಿಲ್ಲ, ಅದು ಒಳ್ಳೇದಲ್ಲ. ಆದ್ರೆ ನನಗೆ ರೇಟ್ ಬರ್ತದೆ 1,500 ಅಂತಂದ್ರೆ 35 into 1,500 ಒಂದು 50-55 ಸಾವಿರ ನಮ್ಗೆ ಸಿಗ್ಬೋದು. ಅದ್ರ ಬದಲು ಇದಕ್ಕೆ ಆಗೋದಷ್ಟೇ ಇಳುವರಿ ಆಗಿದೆ. ಎಷ್ಟು? ಒಂದು 12-13 ಕ್ವಿಂಟಲ್, 12-13 ಕ್ವಿಂಟಲ್ ಅಂತಂದ್ರೆ 2 ಎಕರೆಗೆ 25 ಕ್ವಿಂಟಲ್ ಭತ್ತ ಬೆಳ್ಕೊಂಡು ಇಟ್ಕೊಳ್ಳಿ. ಇದನ್ನ ಗಮನ ಇಟ್ಕೊಂಡು ದಯಮಾಡಿ ಗಮನ ಇಟ್ಕೊಂಡು ಕೇಳ್ಕೊಂಡ್ರೆ ನಿಮ್ ಮುಂದೆ ಎಲ್ಲರೂ ಇದನ್ನ ನೀವು ಬರೀಕೊಂಡು. ನ್ಯೂಟನ್ ಇದಾರಲ್ಲ, ನ್ಯೂಟನ್ ಸುಮ್ಮನೆ ಬರೀ ಒಂದನ್ನು ಕುರಿತು ಮಾತ್ರ ಹೇಳಿಲ್ಲ. ಗ್ರಾವಿಟೇಷನ್ ಇದಕ್ಕೆ ನ್ಯೂಟನ್ ಸ್ಟರ್ಲ್ ಆಫ್ ಮೋಷನ್ ಅಲ್ಲಿ ಪ್ರತಿಯೊಂದು ಕ್ರಿಯೆಗೂ ಒಂದು ಪ್ರತಿಕ್ರಿಯೆ ಇರ್ತದಪ್ಪ ಅಂತ ಸುಮ್ಮನೆ ಒಂದನ್ನು ನೋಡಿ ಹೇಳಿಲ್ಲ. ಅವನು ಎಲ್ಲವನ್ನು ನೋಡಿ ಹೇಳಿದ್ರೆ ನಾವು ಏನನ್ನು ಬಿತ್ತಿದ್ರೆ ಅದನ್ನ ಬೆಳೆಯಕ್ಕೆ ಸಾಧ್ಯ ಇದೆ. ಆಮೇಲೆ ಅದೆಲ್ಲದಕ್ಕೂ ಕಾರಣ ಏನ್ ಗೊತ್ತಿದೆ ಸಮಾಜದಲ್ಲಿ, ಈ ಸಾವಯವ ನೈಸರ್ಗಿಕ ಕೃಷಿ ಅಂತ ನಾವು ಮಾತಾಡ್ತಾ ಇದೀವಲ್ಲ, ಅದಕ್ಕೆ ಉತ್ತೇಜನ ಕೊಡಿ ಅಂತ ಹೇಳಿ ಆಧುನಿಕ ಕೃಷಿ ಹೆಸರಲ್ಲಿ 1960ರ ದಶಕದಿಂದ ಏನೋ ರಾಸಾಯನಿಕ ಗೊಬ್ಬರಗಳನ್ನ, ಕಳೆನಾಶಕಗಳನ್ನ, ಕೀಟನಾಶಕಗಳನ್ನ ಹಾಕಿ ಭೂಮಿಗೆ ಬೆಳೆಯಲಾಗಿ ವಿಷಯುಕ್ತವಾದಂತಹ ಆಹಾರವನ್ನು ನಾವು ಬೆಳೆದಿದ್ದೀವಿ. ಭೂಮಿ ಏನ್ ಕೊಡುತ್ತೆ, ನಾವೇನು ಬಿತ್ತೀವಿ ಅದನ್ನ ನಾವು ಬೆಳೆಯಕ್ಕೆ ಸಾಧ್ಯ ಇರುವಂತ. ವಿಷ ಬಿತ್ತಿದ್ರೆ ವಿಷನೇ ಬೆಳಿಬೇಕು, ಇದನ್ನ ನಾವು ತಿಂತಾ ಇದೀವಿ. ಇದೆಲ್ಲ ತಿಂದ ಪರಿಣಾಮವಾಗಿ ನಮ್ಮಲ್ಲಿ ಇಷ್ಟೊಂದು ಸಿನಿಕತೆ ಇರುವಂತದ್ದು, ಯಾರೋ ಒಬ್ರು ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಹೊರಟಾಗ ಅದಕ್ಕೆ ಬೆಂಬಲ ಸಿಗದೆ ಇರುವಂತದ್ದು, ಆಮೇಲೆ ಅದನ್ನ ಬಹಳ ಉದಾಸೀನವಾಗಿ ಇತ್ಯಾದಿ ಬೇರೆ ಒಂಥರ ಕುಕ್ಕದಿಂದ ನೋಡುವಂತ ಮನಸ್ಥಿತಿ ಯಾಕೆ ಅಂದವೆ ಅಂತಂದ್ರೆ ಇವನ ಆಲೋಚನಾ ಕ್ರಮವನ್ನು ಕೂಡ ದಿಕ್ತಪ್ಪಲಾಗಿ. ಇದು ನೀರಾದ ಬಗ್ಗೆ ಏನಾದ್ರು ಹೆಚ್ಚು ಅದನ್ನ ಪ್ರಮೋಟ್ ಮಾಡೋದ್ರ ಬಗ್ಗೆ, ನೀರನ್ನು ಹೆಚ್ಚು ಪ್ರಮೋಟ್ ಮಾಡೋದ್ರಿಂದ ನಿಜವಾಗ್ಲೂ ಅದರಿಂದ ಪ್ರಯೋಜನ ಇಲ್ಲ. ಯಾವ ಕಾರಣಕ್ಕೆ ಪ್ರಯೋಜನ ಇಲ್ಲ ಅಂತಂದ್ರೆ, ನೀರನ್ನ ಪೂರ್ತವಾಗಿ ಅಂದ್ರೆ ಡ್ರಿಂಕ್ಸ್ ರೀತಿಯಲ್ಲಿ, ಮದ್ಯದ ರೀತಿಯಲ್ಲಿ ಅದನ್ನ ಬಳಸಕ್ಕಾಗುದಿಲ್ಲ. ಯಾವ ಕಾರಣಕ್ಕೆ, ಅದು ಸೂರ್ಯನ ಕಿರಣ ಬೀಳೋದಕ್ಕಿಂತ ಮುಂಚೆ ಬರೀ ನೀರಾಗಿರ್ತದೆ, ಅದು ಸೇಂದಿ ಆಗಿರಲ್ಲ, ಅದರಲ್ಲಿ ಮದ್ದು ಬರಲ್ಲ. ಮದ್ದು ಬರೋ ಕಾರಣಕ್ಕೋಸ್ಕರ ಕುಡಿತಾನೆ ಅಂತ ಪ್ರಮೋಟ್ ಮಾಡೋದ್ರ ಬದಲು ಅದಕ್ಕಿಂತ ಬೇಕಾದಷ್ಟು ಬೇರೆ ನೋಡಿ ಯಾವ್ಯಾವ ಕಾರಣದಿಂದ ರೈತರಿಗೆ ಅನುಕೂಲ ಆಗುತ್ತೆ ಅಂತ ಅನ್ನೋದು ಕಾರಣ ಇಟ್ಕೊಂಡ್ರೆ ನಾವು ಈ ಸಾವಯವ ಕೃಷಿ ಅಂತ ವಿಚಾರ ಇಟ್ಕೊಂಡಿದೀವಲ್ಲ, ಅದು ಬಹಳ ಮುಖ್ಯವಾದಂತ ವಿಚಾರ ಇಟ್ಕೊಂಡಿದ್ದೀವಿ. ಉದಾಹರಣೆಗೆ ಅಂದ್ರೆ ನಮ್ಮಲ್ಲೇ ಭತ್ತದ ಬೆಳೆಯನ್ನು ನಿಮಗೆ ಉದಾಹರಣೆ ಕೊಟ್ಟು ಹೇಳ್ತೀನಿ. ನನಗೆ 2 ಎಕರೆ ಜಮೀನಿದೆ ಅಂದ್ರೆ ನಾನೊಂದು ಎಕರೆನಲ್ಲಿ 25 ಕ್ವಿಂಟಲ್ ಭತ್ತ ಅಂದ್ರೆ 50 ಕ್ವಿಂಟಲ್ ಭತ್ತ ಬೆಳಿತೀನಿ. ಆಧುನಿಕ ಕೃಷಿ ಮಾಡ್ತೀನಿ ಅಂತ ಹೇಳಿ ಅದಕ್ಕೆ ಗೊಬ್ಬರ ಹಾಕ್ತೀನಿ, ರಸಗೊಬ್ಬರ ಹಾಕ್ತೀನಿ, ಕಳೆನಾಶಕ ಹೊಡಿತೀನಿ, ಕೀಟನಾಶಕ ಹೊಡಿತೀನಿ ಅಂತ ಕ್ವಾಲಿಟಿ ಫುಡ್ ಅಲ್ಲ. ಅದು ನಮ್ಮ ಮನೆಗೆ ಒಂದು 15 ಕ್ವಿಂಟಲ್ ಇಟ್ಕೊತೀನಿ, 35 ಕ್ವಿಂಟಲ್ ಮಾರಾಟ ಮಾಡೋದು. ಮನೆಗೆ ಒಂದು 15 ಕ್ವಿಂಟಲ್ ಇಟ್ಕೊಳ್ತಾರೆ, 4 ಜನ ಫ್ಯಾಮಿಲಿ ಇದೀವಿ ಅಂತಂದ್ರೆ. ಈ 35 ಕ್ವಿಂಟಲ್ ಏನಿದೆ ರೇಟ್, 10 ವರ್ಷದಲ್ಲಿ ಎಷ್ಟು ರೇಟ್ ಇತ್ತು? ಒಂದು 1,100 ರೂಪಾಯಿ, 1,500 ರೂಪಾಯಿ ಇದ್ದದ್ದು ಇವತ್ತು 1,400, 1,500 ಇದೆ ಭತ್ತದ ರೇಟ್. ಆಯ್ತಾ? ಈ 35 ಕ್ವಿಂಟಲ್ ಹೆಚ್ಚುವರಿಯಾಗಿ ನಾವು ಮಾಡ್ತಾ ಇರೋದಕ್ಕೆ ಇಳುವರಿ ನಾವು ಜಾಸ್ತಿ ತೆಗಿತಾ ಇದೀವಿ ಅಂತ ಅನ್ನೋ ಕಾರಣದಿಂದ ಮನೆಗೆ ಏನು ಇಟ್ಕೊತಾ ಇದ್ದೀನಿ ನಾನು 15 ಕ್ವಿಂಟಲ್. ಈ 15 ಕ್ವಿಂಟಲ್ ಒಳ್ಳೇದಲ್ಲ,
ನಾನು 35 ಕ್ವಿಂಟಲ್ ಮಾರಾಟ ಮಾಡ್ತಾ ಇದ್ದೀನಿಲ್ಲ ಅದು ಒಳ್ಳೇದಿಲ್ಲ. ಆದ್ರೆ ನನಗೆ ರೇಟ್ ಬರ್ತದೆ 1,500 ಅಂತಂದ್ರೆ 35 into 1,500 ಒಂದು 50-55,000 ನನಗೆ ಸಿಗ್ಬೋದು. ಅದ್ರ ಬದಲು ಇದಕ್ಕೆ ಅರ್ಧದಷ್ಟೇ ಇಳುವರಿ ಆಗಲಿ. ಎಷ್ಟು ಒಂದು 12-13 ಕ್ವಿಂಟಲ್ ಅಂತಂದ್ರೆ 2 ಎಕರೆಗೆ 25 ಕ್ವಿಂಟಲ್ ಭತ್ತ ಬೆಳ್ಕೊಂಡು ಇಟ್ಕೊಳ್ಳಿ. ಇದನ್ನ ಗಮನ ಇಟ್ಕೊಂಡು ದಯಮಾಡಿ ಗಮನ ಇಟ್ಕೊಂಡು ಕೇಳ್ಕೊಂಡ್ರೆ ನಿಮ್ ಮುಂದೆ ಎಲ್ಲರೂ ಇದನ್ನ ನೀವು ಬರೀಕೊಂಡು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.